ಸ್ಟೂಡೆಂಟ್ಸ್, ವೆಲ್ಕಮ್ ಟು ASPN ಕ್ಲಾಸಸ್. ಇವತ್ತಿನ ದಿವಸ ನಾನು ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಾಬಿಲಿಟಿ ಚಾಪ್ಟರಲ್ಲಿರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಯಾವ 5 ಮಾರ್ಕ್ಸ್ ಕ್ವಶನ್ಸ್ ಅಂದರೆ, ಸೊ ಇದೆಲ್ಲ ನೀವು 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಆಲ್ರೆಡಿ ನಾನು ಇಯರ್ ಬರ್ತೀನಿ, ಯಾವ ಇಯರಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನು. ಸೊ ಒನ್ ಬೈ ಒನ್ ಸಾಲ್ವ್ ಮಾಡುವ. ನೀವು 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಸಿಂಪಲ್ ಡಿಫ್ರೆನ್ಷಿಯೇಷನ್ಸ್ ನಿಮಗೆ ಗೊತ್ತಿರಬೇಕು. ಯಾವಪ್ಪ ಅಂದರೆ ಸೈನ್ ಡಿಫ್ರೆನ್ಷಿಯೇಷನ್, ಕಾಸು, ಟ್ಯಾನು, ಸೆಕ್ಕು, ಕೋಸೆಕ್ಕು, ಲಾಗ್ ಡಿಫ್ರೆನ್ಷಿಯೇಷನ್ ಇವೆಲ್ಲ ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಶುರು ಮಾಡುವ. ಮೊದಲನೇ ಕ್ವಶನ್ನು, ಇದು ಫಸ್ಟ್ ಕ್ವಶನ್ನು. ಇದು ಕ್ವಶನ್ ನೋಡಿ, ಆಲ್ರೆಡಿ 2 ಸತಿ ಕೇಳಿದ್ದಾರೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ 4 ಸತಿ ಕೇಳಿದ್ದಾರೆ. ಜೂನ್ 14, 16, 17 ಮತ್ತು 19 ಎಲ್ಲ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಅದ್ರ ಸಲುವಾಗಿ ಇದು ಭಾಳ ಇಂಪಾರ್ಟೆಂಟ್ ಇದೆ. ಏನಿದೆ ಕ್ವಶನ್ ನೋಡಿ, I is equals to 3 into cos of log x plus 4 into sin of log x. Then show that x square y2 plus x y1 plus y is equals to 0. We have to prove this result. ಇದನ್ನು ನಾವು ಪ್ರೂವ್ ಮಾಡಬೇಕು. ಓಕೆ, ಏನು ಪ್ರೂವ್ ಮಾಡಬೇಕು? x square y2 plus x y1 plus y is equals to 0 ಅಂತ ಪ್ರೂವ್ ಮಾಡಬೇಕು. y2 ಅಂತಂದರೆ ಇದು d2y by dx ಸ್ಕ್ವೇರ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಆಮೇಲೆ y1 ಅಂದರೆ dy by dx ಅಂದರೆ. ಓಕೆ, ಸೊ ಈ ಕಂಪ್ಲೀಟ್ ಸ್ಟೇಟ್ಮೆಂಟ್ ನಾವು ಪ್ರೂವ್ ಮಾಡಬೇಕಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ ಓಕೆ ಸ್ಟಾರ್ಟ್ ಮಾಡುವ. ಫಸ್ಟ್ ಏನಿದೆ ನೋಡಿ, ಕ್ವಶನ್ ಕೊಟ್ಟಿರೋದು y is equals to 3 cos of log x plus 4 sin of log x. ಸೊ ಇದು ನಿಮ್ಮದು ಕೊಟ್ಟಿರುವಂಥ ಕ್ವಶನ್ನು. ಇನ್ನು ಸಾಲ್ವ್ ಮಾಡಬೇಕಾದ್ರೆ ಮೊದಲು 3 ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಯಾವಪ್ಪ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ? ಕಾಸ್ ಎಕ್ಸ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ? ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x ಆಗುತ್ತೆ. ಹೌದಾ? ಸೊ ಇವಾಗ ಸ್ಟಾರ್ಟ್ ಮಾಡೋದು. ಏನು ಅಂತ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, dy by dx. ಇಲ್ಲಿ 3 ಇದೆ, ಆ್ಯಸ್ ಇಟ್ ಈಸ್ ಬರೀರಿ. ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಮೈನಸ್ ಸೈನ್ ಎಕ್ಸ್ ಇದೆ, ಸೊ ಮೈನಸ್ ಇಲ್ಲಿ ಬರೀತೀನಿ. ಆಮೇಲೆ ಸೈನ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ಟ್ರಾ ಟರ್ಮ್ ಇದೆ ಲಾಗ್ ಎಕ್ಸ್, ಸೊ ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಕಾಸ್ ಎಕ್ಸ್ ಇದ್ದರೆ ಮಾತ್ರ ಅದು ಸೈನ್ ಎಕ್ಸ್ ಆಗುತ್ತೆ. ಎಕ್ಸ್ ಜಾಗದಲ್ಲಿ ಎಕ್ಸ್ಟ್ರಾ ಟರ್ಮ್ ಇದೆ, ಅದನ್ನು ಆ್ಯಸ್ ಇಟ್ ಈಸ್ ಬರೋದು. ಯಾವುದು ಎಕ್ಸ್ಟ್ರಾ ಟರ್ಮ್ ಇದೆ ಅದನ್ನು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಲಾಗ್ ಎಕ್ಸ್ ಎಕ್ಸ್ಟ್ರಾ ಟರ್ಮ್ ಇತ್ತು, ಅದಕ್ಕೆ ನಾನು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಪ್ಲಸ್ 4 ಸೈನ್ ಡಿಫ್ರೆನ್ಷಿಯೇಷನ್ ಏನಿದೆ? ಕಾಸ್ ಇದೆ, ಕಾಸ್ ಆಫ್ ಮತ್ತೆ ಇಲ್ಲಿ ಲಾಗ್ ಎಕ್ಸ್ ಎಕ್ಸ್ಟ್ರಾ ಟರ್ಮ್ ಇದೆ, ಇದನ್ನು ಆ್ಯಸ್ ಇಟ್ ಈಸ್ ಬರೋದು. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇನ್ನೊಂದು ಸತಿ ಮಾಡಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಕರೆಕ್ಟ್? ಸೊ ಇದನ್ನು ಇನ್ನೊಂದು ಸತಿ ಸಿಂಪ್ಲಿಫೈ ಮಾಡ್ತೀನಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು -3 ಸೈನ್ ಆಫ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1/x ಅಂದರೆ 1/x ಡಿವೈಡೆಡ್ ಬೈ ಎಕ್ಸ್ ಬರೀಬೋದು. 1/x ಇತ್ತು, 1 ಮಲ್ಟಿಪ್ಲೈಡ್ ಇತ್ತು, ಅದು ಸೇಮ್ ಆನ್ಸರ್ ಬರುತ್ತೆ. ಪ್ಲಸ್ 4 ಇಂಟು ಕಾಸ್ ಆಫ್ ಲಾಗ್ ಆಫ್ ಎಕ್ಸ್. ಇಲ್ಲಿನೂ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ? 1/x ಆಗುತ್ತೆ. ಕರೆಕ್ಟಾ? ಸೊ ಇವಾಗ ನೋಡಿ, ಎರಡೂ ಕಡೆ ಡಿವೈಡೆಡ್ ಬೈ ಎಕ್ಸ್ ಅಂದರೆ ಕಾಮನ್ ಫ್ಯಾಕ್ಟರ್ 1/x ಬರುತ್ತಾ? ಎಲ್ ಸಿ ಎಮ್ ಎಕ್ಸ್ ಆಗುತ್ತಾ? ಎಕ್ಸ್ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆದರೆ ಈ ಸೈಡ್ ತೊಗೊಂಬಂದ್ರೆ ಏನಾಗುತ್ತೆ? ಮಲ್ಟಿಪ್ಲೈ ಆಗುತ್ತೆ. ಸೊ ಅದನ್ನು ಇಲ್ಲಿ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ. ಯಾಕಂದರೆ ಎಕ್ಸ್ ಇಲ್ಲಿ ಡಿವೈಡ್ ಬೈ ಇದೆ, ಈ ಸೈಡ್ ಶಿಫ್ಟ್ ಮಾಡಿದರೆ ಅದು ಮಲ್ಟಿಪ್ಲಿಕೇಶನ್. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಉಳಿದದ್ದು 3 ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಆಫ್ ಲಾಗ್ ಎಕ್ಸ್. ಸೊ ಇದಾದಮೇಲೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇದನ್ನು ನಾನು ಬೇಕಿದ್ರೆ y1 ಅಂತ ಬರ್ಕೋಬೋದಾ? ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು? y1 ಅಂದರೆ ಡಿ ವೈ ಬೈ ಡಿ ಎಕ್ಸ್. ಓಕೆ, ಸೊ ಇವಾಗ ಏನು ಮಾಡಬೇಕು? ಇನ್ನೊಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇಲ್ಲಿ 2 ಟರ್ಮ್ಸ್ ಬಂದಿದೆ ನೋಡಿ. ಸೊ ಇದಕ್ಕೆ u ಇಂಟು ವಿ ಅಪ್ಲೈ ಆಗುತ್ತೆ ಇಲ್ಲಿ ಫಾರ್ಮುಲಾ. u ಇಂಟು ವಿ ಫಾರ್ಮುಲಾ ನಿಮಗೆ ಗೊತ್ತಿದೆ ಅನ್ಕೋತೀನಿ. u v ಡ್ಯಾಶ್ ಪ್ಲಸ್ v u ಡ್ಯಾಶ್. ಒಂದು ಡಿಫ್ರೆನ್ಷಿಯೇಟ್ ಮಾಡಬೇಕು, ಒಂದು ಆ್ಯಸ್ ಇಟ್ ಇರಬೇಕು, ಮತ್ತು ಒಂದು ಡಿಫ್ರೆನ್ಷಿಯೇಟ್ ಮಾಡಬೇಕು, ಒಂದು ಆ್ಯಸ್ ಇಟ್ ಇರಬೇಕು. ಓಕೆ, ಸ್ಟಾರ್ಟ್ ಮಾಡಿ. ಇಲ್ಲಿ ಏನಿದೆ? ಡಿಫ್ರೆನ್ಷಿಯೇಟ್ ಫಸ್ಟ್ ಎಕ್ಸ್ ಆ್ಯಸ್ ಇಟ್ ಇದೆ, ಡಿಫ್ರೆನ್ಷಿಯೇಷನ್ ಆಫ್ y1 ಇದೆ, ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಅದು y2 ಆಗುತ್ತೆ. ಕರೆಕ್ಟಾ? ಪ್ಲಸ್ ಇವಾಗ y1 ಆ್ಯಸ್ ಇಟ್ ಈಸ್ ಬರೀತಿ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ? 1 ಆಗುತ್ತೆ. ಇದು ಮುಗಿತಾ ಯು ವಿ ಫಾರ್ಮುಲಾ. ಅದಾದಮೇಲೆ ಏನು ಮಾಡಬೇಕು? ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಮತ್ತು 3 ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ ಲಾಗ್ ಎಕ್ಸ್, ಮತ್ತು ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಮತ್ತು 1/x ಆಗುತ್ತೆ. ಪ್ಲಸ್ 4 ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್, ಪ್ಲಸ್ ಮೈನಸ್ ಇದೇನಾಯಿತು? ಮೈನಸ್ ಆಯಿತು. ಕಾಸ್ ಡಿಫ್ರೆನ್ಷಿಯೇಷನ್ ಸೈನ್ ಆಫ್ ಲಾಗ್ ಎಕ್ಸ್, ಮತ್ತು ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಮತ್ತು 1/x ಆಗುತ್ತೆ ಡಿವೈಡ್ ಬೈ ಎಕ್ಸ್. ಸೊ
ಇಲ್ಲಿ ಮತ್ತೆ ಎಕ್ಸ್ ಇಲ್ಲಿ ಎಕ್ಸ್ ಬಂತಲ್ಲ, ಮತ್ತೆ ಕಾಮನ್ ಫ್ಯಾಕ್ಟರ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ, ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಎಕ್ಸ್ ಇದೆ ಆಲ್ರೆಡಿ, ಸೊ ಇದು 1/x ಕಾಮನ್ ಫ್ಯಾಕ್ಟರ್ ಇದೆ, ಈ ಸೈಡ್ ಮಲ್ಟಿಪ್ಲೈ ಮಾಡಬೇಕು. ಇದು ಕಂಪ್ಲೀಟ್ಲಿ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ y2 ಆಯಿತು. ಇಲ್ಲಿ ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಆಗುತ್ತೆ, ಇದು y1 ಆಯಿತು. ಓಕೆ, ಎರಡರಲ್ಲಿ ನಾನು ಮೈನಸ್ ಕಾಮನ್ ತೊಗೋತೀನಿ. ಮೈನಸ್ ಕಾಮನ್ ತೊಗೊಂಡು ಉಳಿತಿದ್ದೀನಿ ನೋಡಿ, 3 cos ಆಫ್ log x ಪ್ಲಸ್ 4 sin ಆಫ್ log x. ಕರೆಕ್ಟಾ? ಸೊ ಇದು ನಿಮ್ಮದು ಪೂರ ಕ್ವಶನ್ ಆಯಿತಾ ನೋಡಿ. ಕ್ವಶನಲ್ಲಿ 3 cos ಆಫ್ log x ಪ್ಲಸ್ 4 sin ಆಫ್ log x ಅಂದರೆ ಇದು ಪ್ಲೇಸಲ್ಲಿ ಬ್ರ್ಯಾಕೆಟ್ ಪ್ಲೇಸಲ್ಲಿ y ಅಂತ ಬರೀಬೋದಾ ಇದಕ್ಕೆ ಪೂರ? ಕರೆಕ್ಟ್, ಅದು ಏನು -y ಇದೆ. ಸೊ -y ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. y2 ಪ್ಲಸ್ ಎಕ್ಸ್ y1, ಇದು ಪೂರ ಮೈನಸ್, ಇದು ಪೂರ ಕಂಪ್ಲೀಟಾಗಿ y ಡಿನೋಟ್ ಮಾಡ್ಬೋದು. ಮೈನಸ್ ಆಫ್ y ಇದೆ, ಈ ಸೈಡ್ ಆರ್ ಎಚ್ ಎಸ್ ಶಿಫ್ಟ್ ಮಾಡಿದ್ರೆ ಇದು ಪ್ಲಸ್ y ಆಗುತ್ತೆ. ಇಲ್ಲಿ ಉಳಿತಿದೆ 0. ಸೊ ಇದು ನಿಮ್ಮದು ಆನ್ಸರ್. ಇಷ್ಟು ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ನೆಕ್ಸ್ಟ್ ಕ್ವಶನ್, y = tan ಇನ್ವರ್ಸ್ ಆಫ್ x ಹೋಲ್ ಸ್ಕ್ವೇರ್ ಇದೆ. ಕರೆಕ್ಟಾ? ಇದನ್ನು ನಾವು ಪ್ರೂವ್ ಮಾಡಬೇಕು. ಮತ್ತು ಇದು ಎಕ್ಸಾಂಪಲ್ ನೋಡಿ, ಮಾರ್ಚ್ 17 ಮತ್ತು 18 ಬಂದಿದೆ, ಮತ್ತು ಜೂನಲ್ಲಿನೂ ಬಂದಿದೆ. ಕರೆಕ್ಟ್? ಸೊ ಇದನ್ನು ಇಂಪಾರ್ಟೆಂಟ್ ಇದೆ. ಇದೇನಿದೆ ನೋಡಿ ಕ್ವಶನ್, y = tan ಇನ್ವರ್ಸ್ ಆಫ್ x ಹೋಲ್ ಸ್ಕ್ವೇರ್ ಇದೆ. ಫಸ್ಟ್ ನಮಗೆ ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಗೊತ್ತಿರಬೇಕು. ಏನಿದೆ ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ x = 1 / 1 + x². ಅದೇ ರೀತಿ ಯು ವಿ ಫಾರ್ಮುಲಾನು ಗೊತ್ತಿರಬೇಕು, u v' + v' × v. ಓಕೆ, ಸ್ಟಾರ್ಟ್ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy/dx. ಇವಾಗ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಫಸ್ಟ್ ನಿಮಗೆ ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಟ್ಯಾನ್ ಇನ್ವರ್ಸ್ ಡೈರೆಕ್ಟ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಇಲ್ಲಿ ರೇಸ್2 ಇದೆ, ಅಂದರೆ x² ಫಸ್ಟ್ ಫಾರ್ಮುಲಾ ಹಚ್ಚಬೇಕು. x² ಡಿಫ್ರೆನ್ಷಿಯೇಷನ್ ನಿಮ್ಗೆ ಗೊತ್ತಿದೆ, ಏನಿದೆ x² ಡಿಫ್ರೆನ್ಷಿಯೇಷನ್ 2x ಇದೆ. ಸೊ 2 × tan x, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಕರೆಕ್ಟಾ? ಸೊ ಇವಾಗ ಎಕ್ಸ್ಟ್ರಾ ಟರ್ಮ್ ಏನಾಯಿತು, ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಅದನ್ನು ಇಲ್ಲಿ ಮತ್ತೆ ಬರೀಬೇಕು, ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ ಇದು x² ಇದ್ದ ಹಾಗೆ x² ಡಿಫ್ರೆನ್ಷಿಯೇಷನ್ 2x, ಆಮೇಲೆ ಎಕ್ಸ್ಟ್ರಾ ಟರ್ಮ್ ಇದೆ ಟ್ಯಾನ್ ಇನ್ವರ್ಸ್ ಎಕ್ಸ್, ಅದನ್ನು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಏನಾಗುತ್ತೆ, ಇದನ್ನು dy/dx 2 × tan ಇನ್ವರ್ಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀ. ಇವಾಗ ಹೇಳಿ, ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಿದೆ, 1 / 1 + x² ಇದೆ. ಸೊ ಇದು ನಿಮ್ಮದು ಮತ್ತೆ ಡಿನಾಮಿನೇಟರ್ ಅಂತ, ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಮತ್ತೆ ಏನಾಗುತ್ತೆ, 1 + x² dy/dx ಆ್ಯಸ್ ಇಟ್ ಈಸ್ = 2 × tan ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ಇವಾಗ ಮತ್ತೊಂದು ಸತಿ ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಮತ್ತು ಯು ವಿ ರೂಲ್ ಅಪ್ಲೈ ಆಗುತ್ತೆ. ಇಲ್ಲಿ ಏನಿದೆ, ಇದು ಯು ಕನ್ಸಿಡರ್ ಮಾಡಿ, ಇದು ವಿ ಕನ್ಸಿಡರ್ ಮಾಡಿ. ಏನಾಗುತ್ತೆ ನೋಡಿ, ಯು ಇಂಟು, ಓಕೆ. ಸೊ ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದರೆ ಇದು ಯು ಮತ್ತು ಇದು ವಿ ಡಿಫ್ರೆನ್ಷಿಯೇಷನ್ ಮಾಡಿ. 1 + x² ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ dy/dx² 1 more ಸಮ್ ಮಾಡಿದರೆ ಏನಾಗುತ್ತೆ, d² ಆಗುತ್ತೆ, ಸೆಕೆಂಡ್ ಆರ್ಡರ್ ಆಗುತ್ತೆ. ಪ್ಲಸ್ ಇವಾಗ ಇದನ್ನು ನಾನು ಆ್ಯಸ್ ಇಟ್ ಈಸ್ ಬರೀತೀನಿ, dy/dx ಆ್ಯಸ್ ಇಟ್ ಈಸ್ ಬರೀತೀನಿ. ಇದಕ್ಕೆ ಬ್ರ್ಯಾಕೆಟಲ್ಲಿ ಇರೋದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 0 ಆಗುತ್ತೆ. ಆಮೇಲೆ x² ಡಿಫ್ರೆನ್ಷಿಯೇಷನ್ 2x ಆಗುತ್ತೆ. ಸೊ ಅದನ್ನು ಆ್ಯಸ್ ಇಟ್ ಈಸ್ ಬರೀ = ಮತ್ತು ಈ ಸೈಡ್ ಡಿಫ್ರೆನ್ಷಿಯೇಟ್ ಮಾಡಬೇಕು. 2 ಆ್ಯಸ್ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ, 1 / 1 + x² ಇದೆ. ಕರೆಕ್ಟಾ? ಸೊ ಇದಾದಮೇಲೆ ಏನು ಮಾಡಬೇಕು, ಇಲ್ಲಿ ಡಿನಾಮಿನೇಟರಲ್ಲಿರೋದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಬೇಕು. ಮತ್ತು ಇದನ್ನು ಎಲ್ಲ ಟರ್ಮ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಏನು ಬಂದಿದೆ ಡಿನಾಮಿನೇಟರ್, 1 + x². ಒನ್ ಥಿಂಗ್ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ, ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡೋದು ಏನಾದರೂ ಡಿನಾಮಿನೇಟರ್ ಬಂದರೆ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಕರೆಕ್ಟಾ? ಸೊ ಇಲ್ಲಿ 1 + x² ಬಂದಿತ್ತು, ಮತ್ತೆ ಶಿಫ್ಟ್ ಮಾಡಿದ್ವಿ. ಇಲ್ಲಿನೂ ಅದೇ ರೀತಿ ಬಂದಿದೆ, 1 + x². ಇದನ್ನು ಶಿಫ್ಟ್ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ಆಲ್ರೆಡಿ 1 + x² ಇದೆ, ಇದನ್ನು ಮತ್ತೆ ಶಿಫ್ಟ್ ಮಾಡಿದರೆ ಸ್ಕ್ವೇರ್ ಆಗಿಬಿಡುತ್ತೆ. ಮಲ್ಟಿಪ್ಲೈ ಮಾಡಿದ ಮೇಲೆ 1 + x² ಸೇಮ್ ಟರ್ಮ್ ಮತ್ತು ಎಲ್ಲ ಟರ್ಮ್ಸ್ಗೂ ಮಲ್ಟಿಪ್ಲೈ ಮಾಡಬೇಕು. ಇದೇನಾಯಿತು, ಸ್ಕ್ವೇರ್ ಆಯಿತು. ಇಲ್ಲೇನು ಉಳಿತು, d²/dx² ಪ್ಲಸ್ ಇಲ್ಲಿ 2x ಆಲ್ರೆಡಿ ಇದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು 2x 1 + x² ಆಗುತ್ತೆ. dy/dx = 2. ಸೊ ಇದು ನಿಮ್ಮದು ಫೈನಲ್ ಆನ್ಸರ್ ಆಗಿರುತ್ತೆ. ಚೆಕ್ ಮಾಡಿದೆ ನಿಮ್ದು ಆನ್ಸರ್ ಇದೆನಾ ಇಲ್ವಾ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಆಲ್ರೆಡಿ ಮಾರ್ಚ್ 19 ಕೇಳಿದ್ದಾರೆ ನೋಡಿ. ಸೊ ಏನಿದೆ, y = sin ಇನ್ವರ್ಸ್ ಆಫ್ ಎಕ್ಸ್ ಇದೆ. ಆಮೇಲೆ ಇದನ್ನು ನಾವು ಪ್ರೂವ್ ಮಾಡಬೇಕು. ಓಕೆ, ಏನಿದೆ ಕ್ವಶನ್ನು, ನಾನು ಫಸ್ಟ್ ಬರೀತೀನಿ, y = sin ಇನ್ವರ್ಸ್ ಆಫ್ ಎಕ್ಸ್. ಸೊ sin ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ನಿಮಗೆ ಗೊತ್ತಿರಬೇಕು. ಏನಿದೆ, ಫಸ್ಟ್ ನಾನು ಬರೀತೀನಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y ಆ್ಯಸ್ ಇಟ್ ಈಸ್ dy/dx. ಸೊ ಡಿಫ್ರೆನ್ಷಿಯೇಷನ್ ಆಫ್ sin x ಏನಿದೆ ಅಂದರೆ 1 /
ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಅಲ್ಲೇನು ಹೇಳಿದ್ರೆ ಏನಾದ್ರು ಡಿನಾಮಿನೇಟರ್ ಇದ್ದರೆ ಈ ಸೈಡ್ ಶಿಫ್ಟ್ ಮಾಡ್ಕೋಬೇಕು. ಸೊ ಮಾಡಿ ಇದನ್ನು ರೂಟ್ ಇಲ್ಲಿ ಡಿವೈಡ್ ಬೈ ಇದೆ, ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ. 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಆಯಿತು. ಸೊ ಇದಕ್ಕೆ ಮತ್ತೊಂದು ಸತಿ ಮತ್ತೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಇದು ಯು ಇಂಟು ವಿ ಆಗುತ್ತಾ. ಸೊ ಫಸ್ಟ್ ಯು ಆ್ಯಸ್ ಇಟ್ ಇಸ್ ಬರೀ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಇದೆ. ಡಿಫ್ರೆನ್ಸಿಯೇಷನ್ ಆಫ್ ವೈ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇವಾಗ ಈ ಡಿ ವೈ ಬೈ ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಆಗುತ್ತೆ. ರೂಟ್ ಎಕ್ಸ್ ಫಸ್ಟ್, ಯಾಕಂದರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಫಸ್ಟ್ ರೂಟ್ ಇದೆ. ಸೊ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಿದೆ, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ನಮಗೆ ಮೊದಲು ಗೊತ್ತಿರಬೇಕು. ಏನಿದೆ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಡಿವೈಡ್ ಬೈ 2 ರೂಟ್ ಆಫ್ ಎಕ್ಸ್ ಇದೆ. ಇದು ನಿಮ್ಮದು ಡಿಫ್ರೆನ್ಸಿಯೇಷನ್ ಫಾರ್ಮುಲಾ. ಸೊ ಇವಾಗ ನಾವು ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ, ಎಕ್ಸ್ಟ್ರಾ ಟರ್ಮ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ರೂಟ್ ಎಕ್ಸ್ ಫಾರ್ಮುಲಾ ಆ್ಯಸ್ ಇಟ್ ಇಸ್ ಬರೀದೆ. ಏನಿದೆ 1 ಡಿವೈಡ್ ಬೈ 2 ಇಂಟು ಎಕ್ಸ್ ಬಂತು. ಎಕ್ಸ್ ಜಾಗದಲ್ಲಿ ಏನಿದೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಮತ್ತು ಇದು ಎಕ್ಸ್ಟ್ರಾ ಟರ್ಮ್ ಆಯಿತಾ. ಸೊ ಇದಕ್ಕೆ ನೀವೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಯಾವುದೇ ನಿಮ್ಮದು ಎಕ್ಸ್ಟ್ರಾ ಟರ್ಮ್ 1 ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇದಾಯ್ತು. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಇದಕ್ಕೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀ, ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಆ್ಯಸ್ ಇಟ್ ಈಸ್. ಓಕೆ, ಸೊ ಇಲ್ಲಿ ಉಳಿದಿದ್ದೇನು 1 ಡಿವೈಡ್ ಬೈ ಓಕೆ. ಸೊ ಈಸ್ ಈಕ್ವಲ್ಸ್ ಟು, ಸೊ ಇದಾದಮೇಲೆ ಇಲ್ಲಿ 1 ಒಂದು ಉಳಿದಿದೆ. 1 ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 0 ಆಗಿಬಿಡುತ್ತೆ ಆಯಿತಾ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ. ಸೊ ಇವಾಗ ಫಸ್ಟ್ ಆ್ಯಸ್ ಇಟ್ ಈಸ್ ಬರೀತೀನಿ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್, ಸೊ ಡಿ ವೈ ಬೈ ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀ, ಇಲ್ಲಿ ಏನು ಉಳಿತು 1 ಡಿವೈಡ್ ಬೈ 2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ 1 ಏನಾಗುತ್ತೆ, 0 ಆಗುತ್ತೆ. ಬಟ್ ಇಲ್ಲಿ ಮೈನಸ್ ಸೈನ್ ಇದೆ. ಸೊ ಮೈನಸ್ಗೆ ಮೈನಸ್ ಆ್ಯಸ್ ಇಟ್ ಈಸ್ ಇಡ್ರಿ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2x ಆಗುತ್ತೆ. ಸೊ 2x ಆ್ಯಸ್ ಇಟ್ ಈಸ್ ಬರೀಬೇಕು. ಈಸ್ ಈಕ್ವಲ್ಸ್ ಟು 0 ಇದೆ, 0 0 ಇದೆ. ಇವಾಗ ಇದು 2 ಕ್ಯಾನ್ಸಲ್ ಆಗುತ್ತಾ, ಈ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ ಉಳಿತೇನು 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಪ್ಲಸ್ ಮೈನಸ್ ಏನಾಗುತ್ತೆ, ಇದು ಮೈನಸ್ ಆಗುತ್ತೆ. ಉಳಿತಿಲ್ಲೇನು ಎಕ್ಸ್. ಸೊ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿರೋದು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಬಟ್ ಇದು ನಿಮ್ಮ ಆನ್ಸರಲ್ಲಿ ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಇವಾಗ ಇಲ್ಲಿ ರೂಟ್ ಇದೆ, ಇಲ್ಲಿ ಒಂದು ರೂಟ್ ಇದೆ. ಅಂದರೆ ಈ ಕಂಪ್ಲೀಟ್ ಟರ್ಮ್ಗೆ ನಾನು ಏನು ಮಲ್ಟಿಪ್ಲೈ ಮಾಡ್ತೀನಿ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ತೀನಿ ಎರಡು ಸೈಡ್. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 0 ಅಂದರೆ 0ನೇ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ರೂಟ್ ಕ್ಯಾನ್ಸಲ್ ಆಗಿ ಉಳಿತಿದ್ದೇನು 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್, ಇಲ್ಲಿ ಡಿನಾಮಿನೇಟರ್ ಇದೆ, ಇದು ನ್ಯೂಮಿನೇಟರ್ ಡಿನಾಮಿನೇಟರ್ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿ ಉಳಿದೇನು ಎಕ್ಸ್ ಮಾತ್ರ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಸೊ ಇದು ನಿಮ್ಮದು ಲಾಸ್ಟ್ ಆನ್ಸರ್. ಚೆಕ್ ಮಾಡಿ, ಅದು ಸೇಮ್ ಇದೆಯಾ. ಇಲ್ಲಿವರೆಗೆ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್. ಸೊ y ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ ಇಲ್ಲಿ. ಇದು ಹಿಂದಿನ ಎಕ್ಸಾಂಪಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಅಷ್ಟೇ ಇತ್ತು, ಇದು ಹೋಲ್ ಸ್ಕ್ವೇರ್ ಇದೆ. ಇದು ಮಾರ್ಚ್ 2016 ಕೇಳಿರೋದು ಕ್ವಶನ್, ಸ್ವಲ್ಪ ಚೇಂಜಸ್ ಇದೆ. ಸೊ ಇಲ್ಲಿನ ಫಾರ್ಮುಲಾ ಸೇಮ್ ಆಗುತ್ತೆ. y ಇಸ್ ಈಕ್ವಲ್ಸ್ ಟು ಏನಿದೆ ನೋಡಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಫಸ್ಟ್ ನಾವು ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಹಚ್ಬೇಕು ಇವಾಗ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕರೆಕ್ಟಾ. ಸೊ ಇದನ್ನು ಮತ್ತೊಂದು ಸತಿ ಬರೀಬೇಕು, ನಾನು ಡೈರೆಕ್ಟಾಗಿ ಮಾಡಿಬಿಡ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇದನ್ನು ಏನು ಮಾಡಬೇಕು, ಶಿಫ್ಟ್ ಮಾಡಬೇಕು ಈ ಸೈಡ್, ಲೆಫ್ಟ್ ಸೈಡ್ ಮಾಡಿದರೆ ಅದು ಮಲ್ಟಿಪ್ಲೈ ಆಗುತ್ತೆ. 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇವಾಗ ಡಿಫ್ರೆನ್ಷಿಯೇಟ್ ಒನ್ ಮೋರ್ ಟೈಮ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇವಾಗ ಮತ್ತೆ ಇದು ಯು ಮತ್ತು ವಿ ಕನ್ಸಿಡರ್ ಮಾಡ್ಬೋದಾ. ಇದಕ್ಕೆ ನೀವು y1 ಅಂತ ಡಿನೋಟ್ ಮಾಡ್ಬೋದು. ಡಿ ವೈ ಬೈ ಡಿ ಎಕ್ಸ್ ಅಂದರೆ y1 ಅಂದರೆ ಫಸ್ಟ್ ಆರ್ಡರ್ ಡೆರಿವೇಟಿವ್. ಓಕೆ, ಇವಾಗ ಸ್ಟಾರ್ಟ್ ಮಾಡಿ. ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಬರೀತೀನಿ. ಡಿಫ್ರೆನ್ಸಿಯೇಷನ್ ಆಫ್ y1 ಏನಾಗುತ್ತೆ, y2 ಆಗುತ್ತೆ ಅಂದರೆ ಸೆಕೆಂಡ್ ಆರ್ಡರ್.
ಇವಾಗ ನಾನು y1 ಆ್ಯಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಆಲ್ರೆಡಿ ಹಿಂದಿನ ಎಕ್ಸಾಂಪಲ್ ನೋಡಿದ್ದೀರಿ. ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಆಫ್ ಎಕ್ಸ್ ಎಕ್ಸ್ ಜಾಗದಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ಟ್ರಾ ಟರ್ಮ್ ಏನು ಉಳಿತು, d/dx ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಅದಾದಮೇಲೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇದೆ ನೋಡಿ, ಇದನ್ನು ಭಾಳ ಇಂಪಾರ್ಟೆಂಟ್ ಇದೆ. ಏನಿದೆ, ಟು ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ದಿಸ್ ಇಸ್ y2 ಆ್ಯಸ್ ಇಟ್ ಈಸ್ ಬರೀತೀನಿ. ಅದಾದಮೇಲೆ ಇಲ್ಲೇನು ಉಳಿತು ನೋಡಿ, 1/2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಆಫ್ 1 0 ಆಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಇದೆ. ಅದಾದಮೇಲೆ ಇಲ್ಲಿ y1 ಇದೆ, ಸೊ y1 ಆ್ಯಸ್ ಇಟ್ ಈಸ್ ಬರೀಲಿ ಇಸ್ ಈಕ್ವಲ್ಸ್ ಟು 2/ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಇದನ್ನು ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ಇವಾಗ ಕಂಪ್ಲೀಟ್ ಹೋಲ್ ಟರ್ಮ್ಗೆ ಏನಿದೆ ಮತ್ತೆ ಇಲ್ಲಿ ಡಿನಾಮಿನೇಟರ್ ಇದೆ, ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಮತ್ತೆ ಮಲ್ಟಿಪ್ಲೈ, ಇಲ್ಲಾಂದರೆ ಕಂಪ್ಲೀಟ್ ಟರ್ಮ್ಗೆ ಮಲ್ಟಿಪ್ಲೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡಿಬಿಡಿ, ಅದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದರೆ ರೂಟ್ ಕ್ಯಾನ್ಸಲ್ ಆಗಿ ಉಳಿತದೆ, ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿಯಿತು, ಇದು y2 ಆಯಿತು. ಪ್ಲಸ್ ಇಲ್ಲಿ ಡಿನಾಮಿನೇಟರ್ ಆಲ್ರೆಡಿ ಇದೆ, ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಾದಮೇಲೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಮೈನಸ್ ಏನಾಯಿತು, ಇದು ಮೈನಸ್ ಆಯಿತು, ಓನ್ಲಿ ಉಳಿದಿದ್ದಲ್ಲಿ ಎಕ್ಸ್ y1 ಈಸ್ ಈಕ್ವಲ್ಸ್ ಟು, ಇಲ್ಲಿ ಇದನ್ನು ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿದು ಮಾತ್ರ 2. ಸೊ ಇದು ನಿಮ್ಮದು ಲಾಸ್ಟ್ ಆನ್ಸರ್. ಕ್ವಶನ್ ನೋಡಿ, ಈ ಕ್ವಶನ್ ಕೂಡ 2 ಸತಿ ಕೇಳಿದ್ದಾರೆ ನೋಡಿ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಏನಿದೆ ಕ್ವಶನ್, y ಈಸ್ ಈಕ್ವಲ್ಸ್ ಟು a ಇಂಟು e ರೇಸ್ ಟು mx ಪ್ಲಸ್ b ಇಂಟು e ರೇಸ್ ಟು nx ಇದೆ. ಸೊ ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ y ಈಸ್ ಈಕ್ವಲ್ಸ್ ಟು a ಇಂಟು e ರೇಸ್ ಟು mx ಪ್ಲಸ್ b ಇಂಟು e ರೇಸ್ ಟು nx. ಇಲ್ಲಿ n ಮತ್ತು m a b ಇವೆಲ್ಲ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ e ರೇಸ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಮೊದಲು ನಿಮಗೆ ಗೊತ್ತಿರಬೇಕು, e ರೇಸ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ e ರೇಸ್ ಟು ಎಕ್ಸೇ ಆಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡುವ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ಸ್ dy/dx is equals to a as it is e raised to mx, e raised to x ಡಿಫ್ರೆನ್ಸಿಯೇಷನ್ e raised to x ఉంది, ಬಟ್ mx ಎಕ್ಸ್ಟ್ರಾ ಟರ್ಮ್ ಬಂದಿದೆ, ಅದಕ್ಕೆ ಏನು ಮಾಡಬೇಕು, ಇದನ್ನು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಯಾವುದು, mx ಇದೆ, ಬರೀ x ಇದ್ದರೆ e raised to x ಮಾತ್ರ ಬರೀಬೋದಿತ್ತು. ನೆಕ್ಸ್ಟ್ ಏನಿದೆ, b as it is a ಕಾನ್ಸ್ಟೆಂಟ್ e raised to nx, ಮತ್ತು ಇಲ್ಲಿ ಯಾವುದು ಎಕ್ಸ್ಟ್ರಾ ಟರ್ಮ್ ಬಂತು, nx ಎಕ್ಸ್ಟ್ರಾ ಟರ್ಮ್ ಬಂದಿರೋದು. ಓಕೆ, ನೆಕ್ಸ್ಟ್ ಸ್ಟೆಪ್ dy/dx is equals to a ಇಂಟು e raised to ಇದು mx ಡಿಫ್ರೆನ್ಸಿಯೇಷನ್, ಇಲ್ಲಿ ಆ್ಯಸ್ ಇಟ್ ಈಸ್ mx ಬರೀ, mx ಡಿಫ್ರೆನ್ಷಿಯೇಷನ್ ಆ್ಯಸ್ ಇಟ್ ಈಸ್ ಬರೀ, ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1 ಆಗುತ್ತೆ. ಸೊ 1 ಇಂಟು ಎಮ್ ಅಂದರೆ ಎಮ್ಮೆ ಆಯಿತು. ಸೊ ಇದನ್ನು ನಾವು ಈ ರೀತಿ ಬರೀಬೋದು ಪೂರ, a ಇಂಟು ಎಮ್ e ರೇಸ್ ಟು mx, ಯಾಕಂದರೆ mx ಡಿಫ್ರೆನ್ಸಿಯೇಷನ್ ಎಮ್ ಉಳಿತು, ಅದನ್ನು ನಾನು ಕಾನ್ಸ್ಟೆಂಟಲ್ಲಿ ಬರೆದಿದೆ ಮೊದಲು. ಇಲ್ಲಿ ಏನಾಗುತ್ತೆ ನೋಡಿ, nx ಡಿಫ್ರೆನ್ಸಿಯೇಷನ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ, 1 ಇಂಟು ಎನ್ ಅಂದರೆ ಎನ್ ಆಯಿತು. ಸೊ b ಇಂಟು ಎನ್ e ರೇಸ್ ಟು nx ಆಯಿತು. ಕರೆಕ್ಟಾ? ಇದಕ್ಕೆ ನೀವೇನು ಮಾಡಿ, ಇಕ್ವೇಷನ್ 1 ಅಂತ ಕೊಡಿ, ಯಾವುದು, dy/dx. ಸೊ ಇದನ್ನು ಇಲ್ಲಿ ಡಿನಾಮಿನೇಟಲ್ಲಿ ಏನೂ ಬಂದಿಲ್ಲ, ಸೊ ಹಾಗಾಗಿ ಇನ್ನು ಡೈರೆಕ್ಟಾಗಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸ್ಟಾರ್ಟ್ ಮಾಡಿ. ಸೆಕೆಂಡ್ ಆರ್ಡರ್ ಮಾಡಿದ್ರೆ ಏನಾಗುತ್ತೆ, d²/dx², ಇದಕ್ಕೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದರೆ d²/dx². ಇಲ್ಲಿ a m ಆ್ಯಸ್ ಇಟ್ ಈಸ್ ಬರೀತೀನಿ, e ರೇಸ್ ಟು ಮತ್ತು e ರೇಸ್ ಟು mx ಡಿಫ್ರೆನ್ಷಿಯೇಷನ್ e ರೇಸ್ ಟು mx ಆಗುತ್ತೆ, ಮತ್ತು mx ಡಿಫ್ರೆನ್ಷಿಯೇಷನ್ ಮತ್ತೊಂದು m ಬರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇದು m² ಮಾಡಿಬಿಡ್ತೀನಿ, ಮುಗಿತಾ ಇದು. ಇದನ್ನು ಎರಡು ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ, e ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ e ರೇಸ್ ಟು mx, ಮತ್ತು mx ಡಿಫ್ರೆನ್ಷಿಯೇಷನ್ m ಉಳಿಯುತ್ತೆ ಈ ಥರ. ಸೊ m ಉಳಿದ್ರೆ m ಇಂಟು ಆಲ್ರೆಡಿ ಒಂದು m ಇತ್ತು, ಸೊ m ಇಂಟು m² ಆಯಿತು. ಪ್ಲಸ್ ಇಲ್ಲಿಯೂ ಅದೇ ರೀತಿ ಏನಾಗುತ್ತೆ, b ಇಂಟು n ಇದೆ, ಸೊ n ಅಂದರೆ n² ಆಗುತ್ತೆ, e ರೇಸ್ ಟು nx. ಇದು ನಿಮ್ಮದು ಇಕ್ವೇಷನ್ 2 ಆಗುತ್ತೆ, ಯಾಕಂದರೆ e ರೇಸ್ ಟು nx n ಡಿಫ್ರೆನ್ಷಿಯೇಷನ್, ಸಾರಿ n ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಉಳಿಯುತ್ತೆ, ಮತ್ತು n² ಆಯಿತು. ಇದು ನಿಮ್ಮದು ಸೆಕೆಂಡ್ ರಿಸಲ್ಟ್. ಸೊ ಇದಾದಮೇಲೆ ಕೊಟ್ಟಿರೋಂಥ ಕ್ವಶನ್ ಏನಿದೆ ನೋಡಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇಕ್ವೇಷನ್ 1 2 ಅಂದರೆ dy/dx d²/dx ಬಂದಮೇಲೆ LHS ರಿಸಲ್ಟ್ನ ಬರೆದಿದ್ದೀನಿ. ಇಲ್ಲಿ ಏನಿದೆ ನಿಮ್ಮದು LHS ರಿಸಲ್ಟು, d²/dx ಮೈನಸ್ m ಪ್ಲಸ್ n ಇಂಟು dy/dx ಪ್ಲಸ್ mn ಇಂಟು y ಇದೆ, ಇಸ್ ಈಕ್ವಲ್ಸ್ ಟು 0 ಇದೆ, ಅದು RHS ಆನ್ಸರ್. ನಾನು LHS ತೊಗೊಂಡು ಲಾಸ್ಟ್ ಆನ್ಸರ್ 0 ಅಂತ ಪ್ರೂವ್ ಮಾಡ್ಬೋದು ಇವಾಗ. ಸೊ d²/dx² ಆನ್ಸರ್ ಏನು ಬಂದಿದೆ ನೋಡಿ ಇಲ್ಲಿ. ಸೊ ಅದನ್ನು ಪೂರ ಇಲ್ಲಿ ಪೇಸ್ಟ್ ಮಾಡಿ. ಏನಿದೆ ನಿಮ್ಮದು ಆನ್ಸರ್, d²/dx² a ಇಂಟು m² e ರೇಸ್ ಟು mx ಪ್ಲಸ್ d ಇಂಟು n² e ರೇಸ್ ಟು nx. ಇದು ಕಂಪ್ಲೀಟ್ d²/dx² ಅಂತ. ಅದಾದಮೇಲೆ ಮೈನಸ್ m ಪ್ಲಸ್ n ಆ್ಯಸ್ ಇಟ್ ಈಸ್ ಬರೀ dy/dx, ಅಂತಂದರೆ ಇದು ನಿಮ್ಮದು ಆನ್ಸರ್ dy/dx, ಅದನ್ನೇ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದನ್ನು ಬ್ರ್ಯಾಕೆಟ್ ಒಳಗೆ ಬರೀರಿ, a m e ರೇಸ್ ಟು mx ಪ್ಲಸ್, ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ, ಪ್ಲಸ್ d ಇಂಟು n e ರೇಸ್ ಟು nx. ಕರೆಕ್ಟಾ? ಅದಾದಮೇಲೆ ಏನಿದೆ, ಪ್ಲಸ್
ಎಮ್ ಇಂಟು ಎನ್. ಸೊ ಉಳಿತು ವಾಯ್ ಅಂದರೆ ಕ್ವಶನ್ ನಿಮ್ಮದು. ಕ್ವಶನಲ್ಲಿ ಏನಿತ್ತು ನೋಡಿ, ಎ ಇಂಟು ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್. ಇವಾಗೇನಿಲ್ಲ, ಎಲ್ಲ ಮಲ್ಟಿಪ್ಲೈ ಮಾಡಿ ಹಚ್ಚಿಬಿಡ್ಬೇಕು. ಏನಾಗುತ್ತೆ ನೋಡಿ, ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್, ಇವೆರಡು ಆ್ಯಸ್ ಇಟ್ ಈಸ್ ಬರೀರಿ. ಫಸ್ಟ್ ಟೂ ಟರ್ಮ್ಸ್ ಆ್ಯಸ್ ಇಟ್ ಈಸ್, ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಆಯಿತು. ಮೈನಸ್ ಫಸ್ಟ್ ಎಮ್ ಮಲ್ಟಿಪ್ಲೈ ಮಾಡಬೇಕು ವಿತ್ ಮೈನಸ್ ಸೈನ್ ಇದೆ. ಸೊ ಮೈನಸ್ ಎಮ್ ಮಲ್ಟಿಪ್ಲೈಡ್ ವಿತ್ ದಿಸ್ ರಿಸಲ್ಟ್ ಏನಾಗುತ್ತೆ, ಪ್ಲಸ್ ಮೈನಸ್ ಆಗುತ್ತೆ. ಮತ್ತು ಇಲ್ಲಿ ಎಮ್ ಇಂಟು ಎಮ್ ಸ್ಕ್ವೇರ್ ಆಗುತ್ತೆ. ಸೊ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್, ಮತ್ತು ಮೈನಸ್ ಎಮ್ ಮಲ್ಟಿಪ್ಲೈಡ್ ವಿತ್ ಈ ಟರ್ಮ್ಸು ಆಗುತ್ತೆ. ಪ್ಲಸ್ ಮೈನಸ್ ಆಗುತ್ತೆ. ಬಿ ಇಲ್ಲಿ ಎಮ್ ಇಲ್ಲ, ಸೊ ಎನ್ ಇದೆ ಅಂದರೆ ಎನ್ ಎಮ್ ಆಗುತ್ತೆ, ಇ ರೇಸ್ ಟು ಎನ್ ಎಕ್ಸ್ ಆಯಿತು. ಇದು ಮುಗಿತಾ. ಅದಾದಮೇಲೆ ಮೈನಸ್ ಎನ್ ಒಂದಿದೆ. ಸೊ ಮೈನಸ್ ಎನ್ ಇದಕ್ಕೆ ಮತ್ತು ಇದಕ್ಕೆ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಎನ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಮೈನಸ್, ನಾನು ಇಲ್ಲಿ ಕೆಳಗಡೆ ಬರೀತೀನಿ, ಏನಿದೆ ಎ, ಇಲ್ಲಿ ಎಮ್ ಇಲ್ಲ, ಸೊ ಎಮ್ ಇದೆ. ಸೊ ಎಮ್ ಎನ್ ಆ್ಯಸ್ ಇಟ್ ಇದೆ ಇ ರೇಸ್ ಟು ಎಮ್ ಎಕ್ಸ್ ಆಯಿತು. ಇಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ಬಿ ಇದೆ, ಸೊ ಇಲ್ಲಿ ಎನ್ ಇದೆ, ಇಲ್ಲಿ ಎನ್ ಇದೆ, ಎನ್ ಇಂಟು ಎನ್ ಸ್ಕ್ವೇರ್ ಆಗುತ್ತೆ. ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಆಯಿತು. ಸೊ ಇದು ಮುಗಿತಾ. ಈ ಮಲ್ಟಿಪ್ಲಿಕೇಶನ್ ಎಮ್ ಎನ್ ಈ ಟರ್ಮ್ಸ್ಗೆ ಮಲ್ಟಿಪ್ಲೈ ಮಾಡಿ, ಎ ಇಂಟು ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಎಮ್ ಎನ್ ಮಲ್ಟಿಪ್ಲೈಡ್ ವಿತ್ ಬಿ ಇಂಟು ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್. ಇಷ್ಟಾದಮೇಲೆ ಇವಾಗ ಎಲ್ಲ ಟರ್ಮ್ಸು ಕ್ಯಾನ್ಸಲ್ ಆಗುತ್ತೆ. ನೋಡಿ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ಇದನ್ನು ತಗೊಳ್ಳಿ. ಸೊ ಇಲ್ಲೇನಿದೆ, ಎ ಎಮ್ ಸ್ಕ್ವೇರ್ ಇದೆ. ಸೊ ಎ ಎಮ್ ಸ್ಕ್ವೇರ್ ಎಲ್ಲಿದೆ, ಇಲ್ಲಿದೆ. ಸೊ ಎರಡು ಟರ್ಮ್ಸ್ ಸೇಮ್ ಆಯಿತಾ. ಸೊ ಇದೆರಡು ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತಾ, ಎ ಎಮ್ ಸ್ಕ್ವೇರ್ ಮತ್ತು ಇ ರೇಸ್ ಟು ಎಮ್ ಎಕ್ಸ್, ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್. ಅದಾದಮೇಲೆ ಬಿ ಎನ್ ಸ್ಕ್ವೇರ್, ಸೊ ಈ ಟರ್ಮ್ಸು ಮತ್ತು ಬಿ ಎನ್ ಸ್ಕ್ವೇರ್ ಇಂಟು ಇ ರೇಸ್ ಟು ಎನ್, ಇದು ಎರಡು ಟರ್ಮ್ಸ್ ಪ್ಲಸ್ ಮೈನಸ್ ಇದೆ, ಎರಡು ಕ್ಯಾನ್ಸಲ್ ಆಯಿತಾ. ಸೊ ಅದಾದಮೇಲೆ ಮೈನಸ್ ಆಫ್ ಬಿ ಎನ್ ಎಮ್ ಇದೆ. ಸೊ ಮೈನಸ್ ಆಫ್ ಬಿ ಎನ್ ಎಮ್, ಈ ಟರ್ಮ್ ಇವೆರಡು ಕ್ಯಾನ್ಸಲ್ ಆಯಿತಾ. ಸೊ ಉಳಿತೇನು ಇದು ಮತ್ತು ಇದು ಪ್ಲಸ್ ಮೈನಸ್, ಇಲ್ಲಿ ಮೈನಸ್ ಆಗಿದೆ. ಸೊ ಎರಡು ಮತ್ತೆ ಕ್ಯಾನ್ಸಲ್ ಆಯಿತು. ಉಳಿತು ಟೋಟಲ್ ಆನ್ಸರ್ ಏನು ನಿಮ್ಮದು, 0. ಸೊ 0 ಇಸ್ ದ ಆನ್ಸರ್. ಇದು ನಿಮ್ಮದು RHS ಆನ್ಸರ್. ಎಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಓಕೆ, ಇದೊಂದು ಲಾಸ್ಟ್ ಎಕ್ಸಾಂಪಲು. ಇಫ್ y ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ಎ ಕಾಸ್ ಇನ್ವರ್ಸ್ ಎಕ್ಸ್. ಸೊ ಇದು ನಿಮ್ಮದು ಮಿಸ್ಲೇನಿಯಸ್ ಎಕ್ಸಾಂಪಲ್, ಇಲ್ಲಿವರೆಗೂ ಕೇಳಿಲ್ಲ. ಸೊ ಮುಂದೆ ಕೇಳಿದ್ರು ಕೇಳಬಹುದು. ಇದು 5 ಮಾರ್ಕ್ಸ್ ಎಕ್ಸಾಂಪಲ್ ಆಗುತ್ತೆ. ಸೊ ನೋಡಿ ಏನಿದೆ, ಫಸ್ಟ್ y ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, y is equals to e raised to a cos inverse of x. ಸೊ ಇವಾಗ ಫಸ್ಟ್ ಏನು ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಶಿಯೇಟ್ ಮಾಡಿ, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ಎಕ್ಸ್ ಫಾರ್ಮುಲಾ. ಫಸ್ಟ್ ಏನು ಮಾಡಬೇಕು, ಇ ರೇಸ್ ಟು ಎಕ್ಸ್. ಇ ರೇಸ್ ಟು ಎಕ್ಸ್ ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ, ಏನಿದೆ ಇ ರೇಸ್ ಟು ಎಕ್ಸ್ ಫಾರ್ಮುಲಾ, ಇ ರೇಸ್ ಟು ಎಕ್ಸ್ ಓನ್ಲಿ. ಸೊ ಆ್ಯಸ್ ಇಟ್ ಈಸ್ ಅಚ್ ಇ ರೇಸ್ ಟು ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಯಾವ್ದು ಎಕ್ಸ್ಟ್ರಾ ಟರ್ಮ್ ಆಯಿತು ನಿಮ್ಮದು ಇಲ್ಲಿ, ಎ ಇಂಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಎ ಇಂಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಇದಕ್ಕೆ ಇನ್ನೊಂದ್ಸತಿ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಮತ್ತೆ ನಾವು ಬರೀತೀನಿ ಇನ್ನೊಂದ್ಸತಿ, ಡಿ ವೈ ಬೈ ಡಿ ಎಕ್ಸ್ ಇ ರೇಸ್ ಟು ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಆ್ಯಸ್ ಇಟ್ ಇದೆ. ಡಿಫ್ರೆನ್ಸಿಯೇಷನ್ ಆಫ್ ಎ ಅನ್ನೋದು ಕಾನ್ಸ್ಟೆಂಟ್ ಇದೆ. ಸೊ ಆ್ಯಸ್ ಇಟ್ ಈಸ್ ಎ ಬರ್ಬಿಟ್ಟು, ಸೊ ಎ ಬರ್ದ್ಮೇಲೆ ಕಾಸ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಫಾರ್ಮುಲಾ ಇದೆ ಮೈನಸ್ ಆಫ್ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಕರೆಕ್ಟಾ. ಸೊ ಇದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ರೂಟ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಆಫ್ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಕರೆಕ್ಟಾ. ಸೊ ಇವಾಗ ಮತ್ತೆ ಇಲ್ಲಿ ಡಿನಾಮಿನೇಟರ್ ಉಳಿತು. ಡಿನಾಮಿನೇಟರ್ ಉಳಿದ್ರೆ ಏನಂತ ಮಾಡಕ್ಕೆ ಹೇಳಿದೆ ನಾನು, ಶಿಫ್ಟ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್. ಇದು ಡಿನಾಮಿನೇಟರ್ ಡಿವೈಡ್ ಬೈ ಇದೆ, ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಇದನ್ನು ನಾನು y1 ಅಂತ ಬರೀಬೋದು, ಇಲ್ಲ ಡಿ ವೈ ಬೈ ಡಿ ಎಕ್ಸ್ ಬರೀಬೋದು. y1 ಅಂದರೆ ಫಸ್ಟ್ ಡಿಫ್ರೆನ್ಸಿಯೇಷನ್ ಅಂದಾಗ. ಅದಾದಮೇಲೆ ಇಲ್ಲೇನು ಉಳಿತು, ಮೈನಸ್ ಇದೆ, ಮೈನಸ್ ಎ ಅಂದರೆ ಮೈನಸ್ ಎ ಫಸ್ಟ್ ಬರೀತೀನಿ, ಇ ರೇಸ್ ಟು ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಮತ್ತೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಇಲ್ಲಿ, ಮತ್ತೆ ಯು ಇಂಟು ವಿ ಫಾರ್ಮುಲಾ. ಫಸ್ಟ್ ನಾನು ಏನು ಮಾಡಿದ್ದೀನಿ, ಯು ಆ್ಯಸ್ ಇಟ್ ಇದೆ 1 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ is ಬರುತ್ತೆ. ಇದು y1 ಇದೆ, ಒಂದೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ y2 ಆಗುತ್ತೆ. ಪ್ಲಸ್ y1 ಆ್ಯಸ್ ಇಟ್ ಈಸ್ ಬರೀರಿ, ರೂಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಮಾಡಬೇಕು. ರೂಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ 1 ಡಿವೈಡ್ ಬೈ 2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಎಕ್ಸ್ಟ್ರಾ ಟರ್ಮ್ ಆಯಿತು. ಸೊ ಇದಕ್ಕೆ ನಾವು ಇನ್ನೊಂದು ಸತಿ ಏನು ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. 1 ಮೈನಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟಾ. ಸೊ ಈಸ್ ಈಕ್ವಲ್ಸ್ ಟು, ಮತ್ತೆ ಈ ಸೈಡ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಮೈನಸ್ ಆ್ಯಸ್ ಇಟ್ ಈಸ್, ಎ ಆ್ಯಸ್ ಇಟ್ ಈಸ್, ಇ ರೇಸ್ ಟು ಎಕ್ಸ್ ಡಿಫ್ರೆನ್ಶಿಯೇಷನ್ ಇ ರೇಸ್ ಟು ಎಕ್ಸ್ ಆ್ಯಸ್ ಇಟ್ ಈಸ್ ಹಚ್ಬೇಕು. ಯಾಕಂದ್ರೆ ಇಲ್ಲಿ ಮಾಡಿದ್ರಲ್ಲ ಅದೇ ರೀತಿಯೇ ಇಲ್ಲಿ ಫಾಲೋ ಮಾಡಬೇಕು. ಮತ್ತೆ ಎಕ್ಸ್ಟ್ರಾ ಟರ್ಮ್ ಏನು ಬಂತು, ಡಿ ಬೈ ಡಿ ಎಕ್ಸ್ ಆಫ್ ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ಕರೆಕ್ಟಾ. ಸೊ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ y2 ಪ್ಲಸ್
ಇಲ್ಲಿ ಫಸ್ಟ್ ನಾನು ಇದನ್ನು ಬರೀತೀನಿ 2√(1 - x²). ಯಾಕೆ ಡಿಫ್ರೆನ್ಷಿಯೇಷನ್ ಆಫ್ 1 ಏನಾಗುತ್ತೆ 0 ಆಗುತ್ತೆ, -x² ಡಿಫ್ರೆನ್ಷಿಯೇಷನ್ -2 ಆಗುತ್ತೆ. ನಾನು ಇಲ್ಲಿ ಬರೀತೀನಿ -2x. ಸೊ ಉಳಿದಿದ್ದು y ಬಂದ ಆ್ಯಸ್ ಇಟ್ ಈಸ್ ಬರೀ. ಇಲ್ಲಿ ಏನಾಗುತ್ತೆ ನೋಡಿ -a cos inverse of x ಆ್ಯಸ್ ಇಟ್ ಈಸ್ ಬರೀರಿ. ಡಿಫ್ರೆನ್ಷಿಯೇಷನ್ ಆಫ್ a ಇಲ್ಲಿ ಆ್ಯಸ್ ಇಟ್ ಈಸ್, ಕಾಸ್ ಇನ್ವರ್ಸ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ a ಇಂಟು ಕಾಸ್ ಇನ್ವರ್ಸ್ ಇದೆ, a ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್, ಮತ್ತು ಕಾಸ್ ಇನ್ವರ್ಸ್ x ಡಿಫ್ರೆನ್ಷಿಯೇಷನ್ -1/√(1 - x²) ಆಯಿತು. ಸೊ ಇಲ್ಲಿ ಮೈನಸ್ ಏನಾಗುತ್ತೆ ಪ್ಲಸ್ ಆಗಿಬಿಡುತ್ತೆ. ಸೊ ಮತ್ತೆ ಇಲ್ಲಿ ಡಿನಾಮಿನೇಟರ್ (1 - x² ಇದೆ, ಈ ಸೈಡ್ ಶಿಫ್ಟ್ ಮಾಡಿಬಿಡಿ, ಇಲ್ಲಾಂದರೆ ಹೋಲ್ ಟರ್ಮ್ಗೆ ಮಲ್ಟಿಪ್ಲೈಡ್ ವಿತ್ 1 - x² ಮಲ್ಟಿಪ್ಲೈ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಗಿ ಉಳಿತದೇನು ಇಲ್ಲಿ 1 - x² ಉಳಿತು, ಇದು y2 ಆಗುತ್ತೆ. ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಮೈನಸ್ ಇದು ಏನಾಗುತ್ತೆ ಮೈನಸ್ ಆಗುತ್ತೆ. ಇಲ್ಲಿ ಉಳಿದಿದ್ದು ಮಾತ್ರ ಇದನ್ನು ಮಲ್ಟಿಪ್ಲೈ ಮಾಡಿದ್ಮೇಲೆ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಸೇಮ್ ಟರ್ಮ್ ಉಳಿದಿದ್ದು ಮಾತ್ರ x, ಇಲ್ಲಿ y ಬಂದಿದೆ ಇಸ್ ಈಕ್ವಲ್ಸ್ ಟು ಇದು a ಇಂಟು a ಏನಾಗುತ್ತೆ a² ಆಗುತ್ತೆ, e⁴a ಇಂಟು ಕಾಸ್ ಇನ್ವರ್ಸ್ x ಆಯಿತು. ಕರೆಕ್ಟಾ? ಸೊ ಇವಾಗ ಇನ್ನೇನು ಮಾಡಿ, ಇಲ್ಲಿ a² ಇದ್ದಿದ್ದನ್ನು ನೀವೇನು ಮಾಡಿ a ಇಂಟು a ಅಂತ ಬರೀರಿ, a² ಮಾಡೋದಕ್ಕೆ ಹೋಗಬೇಡಿ. a ಇಂಟು a ಬರೆದ್ರೆ ಇದು ಪೂರಾ ಟರ್ಮ್ ಏನಾಗುತ್ತೆ ನಿಮ್ಮದು ಕ್ವಶನ್ ಆಗಿರುತ್ತೆ y ಆಗುತ್ತೆ. ಸೊ ಇದು y a ಇಂಟು y ಅಂತ ಬರೀಬೋದು. a ಇಂಟು y ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, ನಿಮ್ದು ಆನ್ಸರ್ ಬಂದಾಗಿರುತ್ತೆ x² y2 - x y1. ಇದು a, ಇದು ಕಂಪ್ಲೀಟ್ಲಿ y ಆಯಿತು. ay ನ ಪ್ಲಸ್ y ಇದು ಈ ಸೈಡ್ ಬಂದರೆ -ay ಆಗುತ್ತೆ ಇಸ್ ಈಕ್ವಲ್ಸ್ ಟು 0. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಸೊ ಇದಿಷ್ಟು ಆಗಿತ್ತು ನಿಮ್ಮ ಎಲ್ಲ 5 ಮಾರ್ಕ್ಸ್ ಡಿಫ್ರೆನ್ಷಿಯೇಷನ್ ಇಂಪಾರ್ಟೆಂಟ್ ಕ್ವಶನ್ಸ್.